ಭಾಗ್ಯಲಕ್ಷ್ಮಿ ಸೀರಿಯಲ್ ತಾಂಡವ್ ಮನೆಯ ಸಂಭ್ರಮ ಮುರಿಯಲು ಪ್ಲಾನ್. ತೋರಣ ಹೂವಿನ ಹಾರ ಕಳಿಸಿದ ಶ್ರೇಷ್ಠ. ಭಾಗ್ಯಲಕ್ಷ್ಮಿ ಧಾರಾವಾಹಿ. ಭಾಗ್ಯ ಹಾಗೂ ತಾಂಡವ್ 16ನೇ ವರ್ಷದ ವಿವಾಹ ವಾರ್ಷಿಕೋತ್ಸವಕ್ಕೆ ಎಲ್ಲ ತಯಾರಿ ನಡೆದಿದೆ. ಕುಸುಮ ಪ್ಲಾನ್ ಮಾಡಿ ಮಕ್ಕಳನ್ನು ಅಪ್ಪ ಅಮ್ಮನೊಂದಿಗೆ ಶಾಪಿಂಗ್ ಕಳಿಸುತ್ತಾಳೆ. ತಾಂಡವ್ ಮನಸ್ಸಿಲ್ಲದ ಮನಸ್ಸಿನಿಂದ ಭಾಗ್ಯಗೆ ಸೀರೆ ಕೊಡಿಸುತ್ತಾನೆ. ಮಕ್ಕಳ ಖುಷಿಗಾಗಿ ಅವಳಿಗೆ ಪಾನಿಪುರಿ ತಿನ್ನಿಸುತ್ತಾನೆ. ಇತ್ತ ಪೂಜಾ ಶ್ರೇಷ್ಠಗೆ ಕರೆ ಮಾಡಿ ನಾಳಿನ ಮದುವೆ ವಾರ್ಷಿಕೋತ್ಸವ ಬರುವಂತೆ ಆಹ್ವಾನಿಸುತ್ತಾಳೆ. ಆದರೆ ಶ್ರೇಷ್ಠಗೆ ಎಲ್ಲರ ಸಂಭ್ರಮ ನೋಡಲು ಇಷ್ಟವಿರುವುದಿಲ್ಲ. ನೀನು ಬರದಿದ್ದರೆ ಕುಸುಮಗೆ ಹೇಳುತ್ತೇನೆ ಎಂದು ಪೂಜೆ ಜೋರಾಗಿ ಅರ್ಚುತ್ತಾಳೆ. ಅಷ್ಟೇ ಶ್ರೇಷ್ಠ ಕಾರ್ಯಕ್ರಮಕ್ಕೆ ಬರುತ್ತಿಲ್ಲವಂತೆ. ನೀವೇ ಒಮ್ಮೆ ಬಂದು ಹೇಳ್ತೀರಾ ಎಂದು ಕೇಳುತ್ತಾರೆ. ಅಷ್ಟರಲ್ಲಿ ಕುಸುಮ ಬಂದ ಕಾರ್ಯಕ್ರಮಕ್ಕೆ ಬರುವಂತೆ ಹೇಳುತ್ತಾಳೆ. ಹೇಳದೆ ಕೇಳದೆ ಬೇರೆ ಕಡೆ ಬರುವ ನೀನು ನನ್ನ ಮಗ ಸೊಸೆ ಕಾರ್ಯಕ್ರಮಕ್ಕೆ ಏಕೆ ಬರುವುದಿಲ್ಲ? ಬೇರೆದಕ್ಕೆಲ್ಲ ಸಹಾಯ ಮಾಡುವ ನೀನು ನಾಳಿನ ವಿವಾಹ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಒಂದು ಸಹಾಯ ಮಾಡಬೇಕು ಎಂದು ಕುಸುಮ ಹೇಳುತ್ತಾಳೆ. ಅಷ್ಟರಲ್ಲಿ ಎಲ್ಲರೂ ಶಾಪಿಂಗ್ ಮುಗಿಸಿಕೊಂಡು ಮನೆಗೆ ಬರುತ್ತಾರೆ. ತಾವು ತಂದ ಬಟ್ಟೆಗಳನ್ನು ತನ್ಮಯ ಎಲ್ಲರಿಗೂ ಹಂಚುತ್ತಾನೆ. ಶ್ರೇಷ್ಠ ಕಾಲೆಳೆದ ಸುಂದರಿ. ಶ್ರೇಷ್ಠ ಪರಿಸ್ಥಿತಿ ನೋಡಿ ಸುಂದರಿ ಆಕೆ ಕಾಲೆಳೆಯುತ್ತಾಳೆ. ಮತ್ತೆ ಮತ್ತೆ ಎಲ್ಲರೂ ಶಾಪಿಂಗ್ ಮಾಡುತ್ತಿದ್ದರು ನೆನಪಿಸಿಕೊಳ್ಳುತ್ತಾರೆ. ಸುಂದರಿ ಮಾತುಗಳನ್ನು ಕೇಳಿದ ಶ್ರೇಷ್ಠ ನಾಳಿನ ಕಾರ್ಯಕ್ರಮವನ್ನು ಹಾಳು ಮಾಡುತ್ತೇನೆ, ನೀನು ಖುಷಿಯಾಗಿರು, ಇರಲು ನಾನು ಬಿಡುವುದಿಲ್ಲ ಎಂದು ಅರ್ಚುತ್ತಾನೆ. ನಿನ್ನ ಕೈಲಿ ಏನೂ ಆಗುವುದಿಲ್ಲ ಎಂದು ಸುಂದರಿ ಮತ್ತೆ ಶ್ರೇಷ್ಠ ಕಾಲೆಳೆಯುತ್ತಾಳೆ. ಸುಂದರಿ ಹಾಗೂ ಪೂಜಾ ಬಂದಾಗಿರುವುದು ಶ್ರೇಷ್ಠಗೆ ಇನ್ನೂ ತಿಳಿದಿಲ್ಲ. ಮರುದಿನ ವಿವಾಹ ವಾರ್ಷಿಕೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಮನೆಯವರೆಲ್ಲರೂ ತಯಾರಿ ಮಾಡಿಕೊಂಡಿರುತ್ತಾರೆ. ಮಕ್ಕಳಿಗಂತೂ ಸಂಭ್ರಮವೋ ಸಂಭ್ರಮ. ಭಾಗ್ಯಗೆ ತನ್ವಿ ಹಾಗೂ ಪೂಜಾ ತಾಂಡವ್ ತನ್ಮಯ್ ತಯಾರಾಗಲು ಸಹಾಯ ಮಾಡಲು ಹೊರಡುತ್ತಾರೆ. ತನ್ನ ಮಗಳ ಕುಟುಂಬ ಇಷ್ಟು ಬೇಗ ಸರಿ ಹೋಯ್ತಿಲ್ಲ ಎಂದು ತಿಳಿದುಕೊಂಡಿದ್ದಾರೆ. ಬಹಳ ಖುಷಿಯಾಗಿರುತ್ತದೆ. ದೇವರೇ, ಈ ಸಂಸಾರಕ್ಕೆ ಬೇರೆ ಯಾರ ಕಣ್ಣು ಬೀಳದಿರಲಿ ಎಂದು ಸುನಂದ ದೇವರನ್ನು ಪ್ರಾರ್ಥಿಸುವ ವೇಳೆಯಾಗಲಿ ಅಲ್ಲಿಗೆ ಶ್ರೇಷ್ಠ ಬಂದಿರುತ್ತಾಳೆ. ಬಾಗಿಲಿನ ತೋರಣ ಎಳೆದು ಬಿಳಿಸಿರುವ ಶ್ರೇಷ್ಠ. ಎಲ್ಲರ ಸಂಭ್ರಮ ನೋಡಿ ಕೋಪಗೊಳ್ಳುವ ಶ್ರೇಷ್ಠ ಬಾಗಿಲಿಗೆ ಹಾಕಿರುವ ತೋರಣ ಹೂವಿನ ಹಾರವನ್ನು ಎಳೆದು ಕೆಳಗೆ ಬಿಸಿಡುತ್ತಾಳೆ. ಅದನ್ನು ನೋಡಿದ ಸುನಂದ ಕೋಪಗೊಳ್ಳುತ್ತಾಳೆ. ಆಕೆ ಒಳಗೆ ಬರುವುದನ್ನು ತಡೆಯುವ ಕುಸುಮ ಚಪ್ಪಲಿ ಕಳಚಿ ಹೊಸ ಹೂವಿನ ಹಾರ ಮಾವಿನ ತೋರಣ ಕಟ್ಟಿ ಬಾಗಿಲಿಗೆ ಹಾಕು, ನಂತರ ಕಸ ಎಲ್ಲ ಸ್ವಚ್ಛಗೊಳಿಸಿ ಮನೆಗೆ ಒಳಗೆ ಬಾ ಎಂದು ಕಂಡೀಷನ್ ಹಾಕುತ್ತಾಳೆ. ಕಾರ್ಯಕ್ರಮ ಹಾಳು ಮಾಡಲು ಶ್ರೇಷ್ಠ ಏನು ಪ್ಲಾನ್ ಮಾಡುತ್ತಾಳೆ ಅಥವಾ ಬಂದ ದಾರಿಗೆ ಸುಂಕವಿಲ್ಲ ಎಂದು ಮನೆಯ ಸಂಭ್ರಮವನ್ನು ನೋಡಿ ಕೋಪಗೊಳ್ಳುತ್ತಾಳೆ ಅನ್ನೋದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.